ಏನ್ ಹುಚ್ಚಿಡಿತು ನೀವು ಮಾಡಿದು ಕಾದ ಹಂಚಾಗ್ಬಿಟ್ಟಿದೆಯಲ್ಲೋ ಗುರುವೇ. ನಿಜ ನೋಸಿತ್ತು. ಆ ಮಾಳಿ ಕುಡುಬಿನ ಕಾಳಗ ದಿವಸ ಬನ್ನಿ ಅಂತ ಹೇಳ್ದಾಗಿನಿಂದ ಅವಳದೇ ಚಿಂತೆ ಹೊತ್ಕೊಂಡು ಬಿಟ್ಟಿದೆಯೋ ಕಣೋ. ಯಾವಾಗ ಮಂಗಳವಾರ ಬರುತ್ತೋ, ಯಾವಾಗ ಸಂಜೆ ಆಗುತ್ತೋ, ಯಾವಾಗ ಅವಳ ಮನೆ ಹೋದೇನೋ ಅಂತ ವಿಲಿ ವಿಲಿ ಒದ್ದಾಡಕೈತೆ ನನ್ನ ಜೀವ. ಗುರುವೇ, ನೀವು ಅವಳ ಅಕ್ಕರ ಸುದ್ದಿ ಹೇಳೋದಾಗಿಂದ ನಾನು ಒಂಥರ ಮೈ ಸುಮ್ಮನಾಗತೈತಿ. ಅಲ್ಲ, ಹೇಗೂ ಇವತ್ತು ಮಂಗಳವಾರ, ಅವರು ನಮ್ಮ ದಾರಿ ಕಾಯ್ತಾ ಇರ್ಬೋದು. ತಡ ಮಾಡೋದಕ್ಕೆ ನಡೆಯೋಣ. ಯಾರಿಗೂ ಗೊತ್ತಾಗದ ಹಾಗೆ ಸತ್ತಿ ಇಲ್ದೆ ನಮ್ಮ ಕೆಲಸ ನಾವು ಪೂರೈಸಿಕೊಂಡು ನಮ್ಮ ಮಠಕ್ಕೆ ಬಂದ್ಬಿಡ್ಬೇಕು ನೋಡು. ಹೆಚ್ಚೇನಪ್ಪ ಅಂದ್ರೆ ನಾವು ಹೋದದ್ದು ನಮಗೂ ಗೊತ್ತಾಗಬಾರ್ದು ನೋಡು. ನಾವು ಓದದ್ದು ನಮಗೂ ಗೊತ್ತಾಗ್ಬಾರ್ದು. ಹಾಗಾದ್ರೆ ಒಂದು ಐಡಿಯಾ ಮಾಡ್ಬೇಕು. ಏನದು? ಹೋಗುವಾಗ ಚೂರು ಓಡಿಸ್ಕೊಳ್ಳೋದು ಸುಲಭನೋ ಅದನ್ನೇ ಸೂಚಿಸುವ ಮಗ ನೀನು. ಗುರುವೇ, ಮತ್ತೇನ್ ಮಾಡುವಂತೀಯ? ಹೇಗೆ ಹೋಗುದು ಮತ್ತೆ? ಬಾರೋ ಸಿದ್ದು, ಬಂದೆ. ಬಾರೋ ಸಿದ್ದು, ಬಾರೋ ಸಿದ್ದು, ಬೇಗನೆ ಹೋಗೋಣ. ಮಾಡಿ ಹಾಕಿ ಮಸ್ಕಿರಿ ಮಾಡೋಣ. ಮಕ್ಕಳ ಫಲವನು ಕಳಫಲವನು ಕಳಫಲವನ್ನು ಅಲ್ಲ, ಅವ್ರಗ ಪೂಜೆ ಮಾಡೋದಿದ್ರೆ ಈ ಸೀಡಿ ಯಾಕ ಅಂತೀನ? ನಿನಗ ಆ ಪೂಜೆ ವಿಷಯನೇ ಗೊತ್ತಿಲ್ಲ. ಅವರು ಗಂಡಸಿದ್ದ ಮನೆಗ ಆ ಪೂಜೆ ನಡೆಯೋದಿಲ್ವಂತೆ. ಅದಕ್ಕಾಗ ನೀನು ಇವತ್ತೊಂದು ಹೆಣ್ಣು ವ್ಯಾಸ ಮಾಡ್ಬೇಕು ನೋಡು. ನನ್ನ ಅಪ್ಪನಂಗ ಏನು ಯಾಸನೋ ಏನೋ ನನಗೆ ಎಲ್ಲದೂ ಆಗ್ತೈತಿ. ಆದ್ರ ಪೂಜೆಗ ಮಾತ್ರ ಒನಕೆ ನನ್ನ ಕೈಲಿ ಆ ಪರ್ಕೆ ಪಿರ್ಕೆ ಎಲ್ಲ ನಿಂತಾವ. ಹಂಗೆ ಮಾಡುವಂತೇನೆ. ಆದ್ರ ಸಟ್ಟೆ ಪೂಜೆ ಮಾಡೋದು ಶುರು ಮಾಡ್ಬಿಡ್ಬಾರ್ದು. ಅವ್ರು ಬಂದು ಕೂತು ಸುಧಾರಿಸ್ಕೊಂಡ್ಮೇಲೆ ಪೂಜೆನ ಶುರು ಮಾಡು. ನೀನು ಕರೆಯೋ ತನಕ ಪೂಜೆ ಶುರು ಮಾಡಂಗಿಲ್ಲ. ನಿಂತ್ಕೊಡಿಸ್ಬಿಡು.